ರಾಜ್ಯದ ಪ್ರಯಾಣಿಕರೇ ಗಮನಿಸಿ ಮೇ 20ಕ್ಕೆ ಇರಲ್ಲ ಸರ್ಕಾರಿ ಸಾರಿಗೆ ಸಂಚಾರ. ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ ಸಂಚಾರ ಬಂದ್. ರಾಜ್ಯದ ಪ್ರಯಾಣಿಕರೇ ಗಮನಿಸಿ, ಮೇ 20ಕ್ಕೆ ಇರಲ್ಲ ಸರ್ಕಾರಿ ಸಾರಿಗೆ ಸಂಚಾರ. ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ ಸಂಚಾರ ಮಾಡೋದು ಡೌಟ್. ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಸಾರಿಗೆ ನೌಕರರು ಮುಂದಾಗಿದ್ದಾರೆ. 4 ಸಾರಿಗೆ ನಿಗಮಗಳ ನೌಕರರಿಂದ ಹೋರಾಟಕ್ಕೆ ಕರೆ ನೀಡಲಾಗಿದೆ. ವೇತನ ಹೆಚ್ಚಳಕ್ಕೆ ಆಗ್ರಹಿಸಿ ಸಾರಿಗೆ ನೌಕರರು ರಾಜ್ಯಾದ್ಯಂತ ಮುಷ್ಕರಕ್ಕೆ ಕರೆ ನೀಡಿದ್ದಾರೆ. ಸರ್ಕಾರದ ಸಮಾವೇಶದಲ್ಲಿ ಕಪ್ಪು ಪಟ್ಟಿ ಪ್ರದರ್ಶನಕ್ಕೂ ಕೂಡ ಸಜ್ಜಾಗ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಜೊತೆಗೆ ಮುಷ್ಕರದ ಜೊತೆಗೆ ಕಪ್ಪು ಪಟ್ಟಿಯನ್ನ ಪ್ರದರ್ಶಿಸಿ ಬೃಹತ್ ಹೋರಾಟ ಮಾಡೋದಕ್ಕೆ ಸಜ್ಜಾಗಿದ್ದಾರೆ. ಒಂದು ವೇಳೆ ಏನಾದರೂ ಎಸ್ಮಾ ಜಾರಿ ಮಾಡಿದ್ರೆ ನಾವು ಜೈಲಿಗೆ ಹೋಗೋದಕ್ಕೂ ಕೂಡ ರೆಡಿ ಆಗಿದ್ದೀವಿ ಅಂತ ಹೋರಾಟ ಸಮಿತಿ ಹೇಳ್ತಾ ಇದೆ. ಬಿಕಾಸ್ ಹಿಂದೆ ಹೋರಾಟ ಮಾಡೋದಕ್ಕೆ ಮುಂದಾದಂಥ ಸಂದರ್ಭದಲ್ಲಿ ಎಸ್ಮಾ ಜಾರಿ ಮಾಡ್ತೀವಿ ಅಂತೇಳಿ ಅವರನ್ನ ಬೆದರಿಸಿ ಆಮೇಲೆ ಅವರನ್ನ ಕನ್ವಿನ್ಸ್ ಮಾಡುವಂಥ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಿತ್ತು. ಅದಾದ ನಂತರದಲ್ಲಿ ಈಗೇನಾದರೂ ಆ ಥರ ಮಾಡಿದ್ರೆ ಬೇಕಾದ್ರೆ ನಾವು ಜೈಲಿಗೆ ಹೋಗೋದಕ್ಕೆ ಕೂಡ ರೆಡಿ ಆಗಿದ್ದೀವಿ ಅಂತ ಹೇಳಿ ಸಜ್ಜಾಗಿದ್ದಾರೆ. ಸಾರಿಗೆ ನೌಕರರ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದೀವಿ. ಈ ಅನಿರ್ದಿಷ್ಟಾವಧಿ ಮುಷ್ಕರ ಸಂಪೂರ್ಣವಾಗಿ ಯಶಸ್ವಿಯಾಗತ್ತೆ. ಯಾಕೆಂದರೆ ನಮ್ಮ ನೌಕರರು 2.5 ವರ್ಷಗಳಿಂದ ಅವರ ವೇತನ ಪರಿಷ್ಕರಣೆ ಆಗಬೇಕು ಅಂತ ಹೇಳಿ ಕಾಯ್ತಾ ಇದ್ದಾರೆ. ಅವರ ವೇತನ ಹೆಚ್ಚಳ ಆಗಬೇಕು ಅಂತ ಕಾಯ್ತಾ ಇದ್ದಾರೆ. ಆದರೆ ಸರ್ಕಾರ ಮಾತ್ರ ಯಾವುದೇ ಥರದ್ದು ಅದಕ್ಕೆ ಕಿವಿ ಕೊಡ್ತಾ ಇಲ್ಲ. ಈಗ ಏಕಪಕ್ಷೀಯವಾಗಿ 12.5% ವೇತನ ಹೆಚ್ಚಳ ಮಾಡಿ, ಅದು ಕೂಡ 1/4/25 ಅಂತ ಹೇಳಿ ವೇತನ ಹೆಚ್ಚಳ ಮಾಡಿ ಆದೇಶ ಹೊರಡಿಸಿದೆ. ಇದು ನಾವು ಕೇಳ್ತಾ ಇದ್ದಿದ್ದು 1/1/24 ಆಗಬೇಕು ಅಂತ. ಇದು ಕೈಗಾರಿಕಾ ಒಪ್ಪಂದದ ಪ್ರಕಾರ 1/24 ಆಗಬೇಕು ಅಂತ ನಾವು ಬೇಡಿಕೆ ಇಟ್ಟಿದ್ದು ಮತ್ತು ಎಲ್ಲರಿಗೂ ಇದು ನ್ಯಾಯ ಒದಗಿಸುವಂಥದ್ದು. ಆದರೆ ಸರ್ಕಾರ ಇದನ್ನ ಏಕಪಕ್ಷೀಯವಾಗಿ 1/4/25 ಮಾಡ್ತೀವಿ ಅಂತ ಹೇಳಿ ಆದೇಶ ಹೊರಡಿಸಿದೆ. ಇದು ಎಲ್ಲ ನೌಕರರಿಗೂ ತುಂಬ ಅನ್ಯಾಯ ಮಾಡೋ ಅಂಥದ್ದು. ನಮ್ಮ ರಾಜ್ಯದಲ್ಲಿ 4 ಸಾರಿಗೆ ನಿಗಮಗಳ ನೌಕರರು ಹಲವಾರು ತಿಂಗಳುಗಳಿಂದ ತಮ್ಮ ಬೇಡಿಕೆಗಳನ್ನ ಒತ್ತಾಯಿಸಿ ಹೋರಾಟಗಳನ್ನ ಮಾಡ್ತಾ ಇದ್ದಾರೆ. ಜಂಟಿ ಕ್ರಿಯಾ ಸಮಿತಿ ಅದಕ್ಕೆ ನಾಯಕತ್ವ ಕೊಡ್ತಾ ಬಂದಿದೆ. ನಾವು ಕಳೆದ 2.5 ವರ್ಷದಿಂದ ಹಲವಾರು ಸುತ್ತಿನ ಮಾತುಕತೆಗಳು ನಡೆದಿದೆ. ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ 4 ಸಭೆ ನಡೆದಿದೆ. ಸಾರಿಗೆ ಸಚಿವರ ಅಧ್ಯಕ್ಷತೆಯಲ್ಲಿ ಒಂದು 14-15 ಸಭೆ ನಡೆದಿದೆ. ಮತ್ತು ಮ್ಯಾನೇಜ್ಮೆಂಟ್ ಲೆವೆಲಲ್ಲಿ ಲೆಕ್ಕ ಇಲ್ಲದಷ್ಟು ಸಭೆಗಳು ನಡೆದಿದೆ. ಆದರೂ ಈಗ 12ನೇ ತಾರೀಕು, ಮೊನ್ನೆ ಈ ತಿಂಗಳ 12ನೇ ತಾರೀಕು ರಾಜ್ಯ ಸರ್ಕಾರ ಏಕಪಕ್ಷೀಯವಾಗಿ 12.5% ವೇತನ ಹೆಚ್ಚಳವನ್ನು ಘೋಷಣೆ ಮಾಡಿ ಅದನ್ನು 1/4/2025 ಜಾರಿ ಮಾಡಿದ್ದಾರೆ. ಇದನ್ನು ನಾವು ವಿರೋಧ ಮಾಡಿದ್ದೀವಿ. ಈ ಏಕಪಕ್ಷೀಯ ನಿರ್ಧಾರಕ್ಕೆ ನಮಗೆ ಒಪ್ಪಿಗೆ ಇಲ್ಲ. ನಮ್ಮ ಬೇಡಿಕೆ 1/1/24 ಆಗಬೇಕು ಮತ್ತು 25% ನಾವು ವೇತನ ಹೆಚ್ಚಳ ಕೇಳಿದ್ದೀವಿ. ಇದು ಇವತ್ತಿನ ಒಂದು ಬೆಲೆ ಏರಿಕೆಯ ಸಂದರ್ಭದಲ್ಲಿ ಒಂದು ಸಾಮಾನ್ಯ ಕೆಲಸಗಾರರು ಬದುಕನ್ನು ನಡೆಸಲಿಕ್ಕೆ ಬೇಕಾಗಿರುವಂಥ ಇದು ಅವಶ್ಯಕವಾದಂಥ ವೇತನ ಹೆಚ್ಚಳ ಅಂತ ನಾವು ಒತ್ತಾಯ ಮಾಡ್ತಾಯಿದ್ದೀವಿ.